ಹೆಚ್ಡಿಕೋಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳ ಹಿಂದೆ ವಿದ್ಯುತ್ ಸ್ಥಗಿತಗೊಂಡ ಹಿನ್ನೆಲೆ ಇಡೀ ದಿನ ಆಸ್ಪತ್ರೆಯಲ್ಲಿ ಹನಿ ನೀರಿಲ್ಲದೆ ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಪರದಾಟ ನಡೆಸಿದ ಪ್ರಸಂಗ ಬೆಳಕಿಗೆ ಬಂದಿದೆ. ಅಂದು ಬೆಳಗ್ಗೆಯಿಂದಲೇ ಆಸ್ಪತ್ರೆಯಲ್ಲಿ ನೀರಿಲ್ಲದ ಪರಿಣಾಮ ಒಳರೋಗಿಗಳು ಮತ್ತು ಹೊರರೋಗಿಗಳು ಶೌಚಾಲಯದಲ್ಲಿ ನೀರಿಲ್ಲದೆ ಪರದಾಟ ನಡೆಸಿದ್ದಾರೆ. ಅದರಲ್ಲೂ ಡಯಾಲಿಸಿಸ್ ಕೇಂದ್ರದಲ್ಲಿ ರೋಗಿಗಳು ಶೌಚಾಲಯ ಬಳಸಲು ಸಾಧ್ಯವಾಗದೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಿದ್ದಾರೆ. ಇದರಿಂದ ಬೇಸರಗೊಂಡ ರೋಗಿಗಳು ಮತ್ತು ಕುಟುಂಬದವರು ಆಸ್ಪತ್ರೆ ವ್ಯವಸ್ಥೆಯ ಮೇಲೆ ಹಿಡಿಶಾಪ ಹಾಕಿದ್ದಾರೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶೌಚಾಲಯಕ್ಕೆ ನೀರೇ ಇಲ್ಲ, ಎಲ್ಲ ಲ್ಯಾಟ್ರಿನ್ ಮಾಡೋಕೆ ಭಾರಿ ತೊಂದರೆ ಆಗಿದೆ. ಎಲ್ಲಿ ನೀರಿಲ್ಲ? ನೀರು ಒಂದು ತೊಟ್ಟು ಇಲ್ಲ, ಯಾವ ಶೌಚಾಲಯ ಇಲ್ಲ. ಎಲ್ಲಿ ಯಾವ ಶೌಚಾಲಯ ಎಲ್ಲಿ? ಗೌರ್ಮೆಂಟ್ ಹಾಸ್ಪಿಟ್ಲು. ಯಾವ ಊರು? ನಾವು ಇಟ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ ಊರು ಇದು? ಕೋಟೆ ಟೌನು. ಯಾವಾಗಿಂದ ನೀರಿಲ್ಲ? ನೆನೆಂದು ಇಲ್ಲ ಸರ್. ನೆನೆಂದು ನೀರಿಲ್ಲ, ಇವತ್ತು ಬೆಳಗ್ಗೆನಿಂದ ಇಲ್ಲ. ಎಲ್ಲ ಶೌಚಾಲಯದಲ್ಲಿ ಎರಡು ತಿರ್ತಾರೆ, ನೀರು ಒಂದು ತೊಟ್ಟು ಇಲ್ಲ ಸರ್. ಮತ್ತೆ ಈಗ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ? ಏನು ಮಾಡೋದು, ಪಾಪ ಬಸ್ ಸ್ಟ್ಯಾಂಡ್ ಹೋಗ್ತಾವ್ರೆ ಗೌರ್ಮೆಂಟ್ ಅಲ್ಲಿ ಸುಮ್ಮನೆ ತರ್ಕೊಂಡಿದ್ದಾರೆ. ಪೇಷಂಟ್ಗಳ ಕತೆ ಏನು ಅಡ್ಮಿಟ್ ಆಗಿರೋ? ಪೇಷಂಟ್ನವರು ರೇಖಾ ಅಲ್ಲಲ್ಲಪ್ಪ, ಅಡ್ಮಿಟ್ ಆಗಿರೋ ಶೌಚಾಲಯದ ನೀರು ಅಂದರೆ ಅವ್ರೇನು ಮಾಡ್ತಾರೆ? ನೀವೇನು ಹೊರಟಾಗ್ತೀರಿ? ಅವರು ಓಡಾಡ್ತಾವ್ರೆ ಸರ್, ನೀರು ಎಲ್ಲೂ ಇಲ್ಲಿ ಸಿಗ್ತೀವಿ. ನೀವು ಅಲ್ಲಿಂದ ಏನಕ್ಕೆ ಬಂದಿದ್ದೀರಿ ಇಲ್ಲಿಗೆ? ನಾವು ಪಾಪನ ಕರ್ಕೊಂಡಿದ್ದೀವಿ ಸರ್. ಪೇಷಂಟ್ ಜೊತೆ ಬಂದಿದ್ದೀವಿ. ಪೇಷಂಟ್ ಅಡ್ಮಿಟ್ ಆಗಿದೆ. ಅವ್ರಿಗೆ ಡಾಕ್ಟ್ರಿಗೆ ಏನು ಹೇಳಿದ್ರು ಯಾಕೆ ನೀರಿಲ್ಲ ಅಂತ? ಹೇಳಿದ್ರೆ ಅವರು ಬರ್ತದ ಅಂತಾರೆ. ಬಂದಿಲ್ಲ ಬೆಳಗ್ಗೆ. ಹೆಸರು ಹೇಳಿ. ಯಾವ ಊರು? ಸ್ವಲ್ಪ ಜೋರಾಗಿ ಹೇಳ್ಬೇಕು. ಏನಕ್ಕೆ ಬಂದಿದ್ರಿ ಇವತ್ತು? ಡಯಾಲಿಸಿಸ್ ಮಾಡಕ್ಕೆ. ಎಲ್ಲಿಗೆ? ಹೇಳ್ಕೊಂಡೋಗಿ ನಮ್ಮ ಪದೇ ಪದೇ ಕೇಳಿಸ್ಬಿಡಿ. ಕೋಟೆಯಲ್ಲಿ ಎಲ್ಲಿಗೆ ಬಂದ್ರಿ? ಕೋಟೆ ಹಾಸ್ಪಿಟ್ಲಿಗೆ ಬಂದು ನೀರಿಲ್ಲ, ಟ್ಯಾಂಕಲ್ಲಿ ನೀರಿಲ್ಲ, ನಾಳೆ ಬನ್ನಿ ಅಂತ. ಇವತ್ತು ಡಯಾಲಿಸಿಸ್ಗೆ ಟೈಮ್ ಕೊಟ್ಟಿದ್ರಾ? ಟೈಮ್ ಇತ್ತು, ಟೈಮ್ಗೋಸ್ಕರ ಬಂದಿದ್ದು. 12 ಗಂಟೆಗೆ ಬನ್ನಿ ಅಂತ ಹೇಳಿದ್ರು, 11:30 ಬಂದು ಈಗ ನೀರಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಅವಾಗ ನಿಂತು ಅಷ್ಟಕ್ಕೆ ನೀವು ಬಂದ್ರಿ. ಇದ್ರಿಂದೇನು ತೊಂದರೆ ಆಯ್ತು ನಿಮ್ಗೆ? ಇವತ್ತು ಬಿಟ್ಟು ಬೇರೆ ಮಾಡಿದ್ರ? ನಾಳೆ ಮಾಡಿಕೊಟ್ರ? ಹೆಚ್ಚು ಕಮ್ಮಿ ಯಾರು ಹೇಳಿದ್ರು ಸರ್, ನಮಗೆ ಗೊತ್ತದು. ನಮಗೆ ಟೈಮಿಂಗ್ಸು ಮಾಡಿಸ್ತಾ ಇದ್ದು ಮುಂದೆ ಏನಾಯ್ತು ನಾವು ಕಂಡಿನ ಆರೋಗ್ಯ ಏನಾದ್ರು ಅಲ್ಲೋ ಅವರು ಇವತ್ತು ಮಾಡಿದ್ರೆ ವಾಪಸ್ ಹೋಗ್ಬೇಕು. ಅವರು ವಾಪಸ್ ಹೋಗ್ಬೇಕು. ಆವಾಗಲೇ ಫೋನ್ ಮಾಡಿ ಹೇಳಿದಲ್ಲ, ಈಗ ಅವರು ಇಬ್ಬರು ಬಂದುಬಿಟ್ಟಿದ್ದೀನಿ. ನೀರು ಹಾಸ್ಪಿಟಲ್ ಕೊಡಬೇಕು, ನೀರು ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ನೀವು ಹೇಳಿ. ಯಾವಾಗಲಿಂದ ನೀರಿಲ್ಲ? ಇವತ್ತು ಇವರಿಗೆಲ್ಲ 5 ಕೇಸ್ ಎಲ್ಲ ಆಗಿದೆ. 5 ಪೇಷಂಟ್ ಕೇಸ್ ಆಗಿದೆ ತಾಲೂಕಲ್ಲಿ. ಇವತ್ತು 9 ಗಂಟೆಯಿಂದ ನೈಟ್ 6 ಗಂಟೆ ತನಕ ನೀರಿಲ್ಲ. ನಾಳೆ 9 ಗಂಟೆ. ಸೊ ನಾವು ಏನು ಮಾಡಬೇಕಂದ್ರೆ 6 ಗಂಟೆಗೆ ನಾವು ಮತ್ತೆ ಬರಬೇಕು. ನಾವು ಬಂದುಬಿಟ್ಟು ಕರೆಂಟ್ ಬರುವಾಗ ಮೋಟ್ರ್ ಆಟೋಮೆಟಿಕ್ ಆನ್ ಆಗುತ್ತೆ. ಹಾಸ್ಪಿಟಲ್ ಅವ್ರದ್ದು ಮೋಟ್ರ್ ಆನ್ ಆಗಿ ನೀರು ತುಂಬಿಕೊಳ್ಳುತ್ತೆ. ಮೇನ್ ಟ್ಯಾಂಕ್ ಬರುತ್ತೆ. ಮೇನ್ ಟ್ಯಾಂಕ್ ನಮ್ಗೆ ಬರಬೇಕು. ಸೊ 6 ಗಂಟೆ ಆದಮೇಲೆ ಕರೆಂಟ್ ಬಂದಮೇಲೆ ಅವ್ರದ್ದು ಮೋಟ್ರ್ ಹಾಸ್ಪಿಟ್ಲಿಂದ ನೀರು ಇಲ್ಲದೆ ಇರೋದ್ರೆ ನೀವು ಸ್ಟಾಪ್ ಮಾಡ್ಬೇಕಾದ್ರೆ ಕಷ್ಟ. ನಿಮ್ದೇನು ಸಮಸ್ಯೆ? ನಮ್ದೇನು ಸಮಸ್ಯೆ ಇದೆ? ನಮ್ದೆಲ್ಲ ಕರೆಕ್ಟಾಗಿ ನಡೀತಾ ಇದೆ. ನೀರು ಹಾಸ್ಪಿಟಲ್ ಅವ್ರು ಕೊಡಬೇಕು. ಅದೊಂದರೆ ಮಾತ್ರ ನಾವು ಮಾಡೋಕ್ಕಾಗುತ್ತೆ. ಆಯ್ತು ಸರ್. ಇವಾಗೇನು ಸೋಮಣ್ಣನವ್ರು ಕೊಡ್ತೀವಿ ಅಂದ್ರ? ಇಲ್ಲ ಮಾಡಿಸ್ತೀನಿ ತಡೆಯೋಣ ಅಂದ್ರೆ ನೋಟ್ ಮಾಡಿಸ್ತೀನಿ, ನಾನು ಫೋನ್ ಮಾಡ್ತೀನಿ ಅಂದರು. ಸೋಮಣ್ಣನವ್ರು ಮಾಡಿಕೊಡ್ತೀನಿ ಇವಾಗ ಅಂದ್ರೆ ಡಾಕ್ಟ್ರು ಸೋಮಣ್ಣನಾದ್ರು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನೀರಿನ ವ್ಯವಸ್ಥೆ ಫೋನ್ ಮಾಡಿಲ್ಲ ಅವರು? ಈಗ ಇಬ್ಬರೇ ಅಲ್ಲಲ್ರಿ?